ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಈ ವ್ಲಾಗ್ ಸಂಡೇ ವ್ಲಾಗ್. ನನ್ನ ಫ್ರೆಂಡ್ ಮದುವೆ ಇತ್ತು, ಅಲ್ಲಿ ಹೊಂಟಿದ್ದೆ. ನಾನು ನನ್ನ ಮಗಳಿಬ್ಬರು ಹೊಂಟಿದ್ವಿ. ಅಂದರೆ ನನ್ನ ತಂಗಿಗೆ ಬರಬೇಕಂತ ಮಾಡಿದ್ಲು, ಬಟ್ ಕುಡಿಯೋ ನೀರು ಬಿಟ್ಟಿದ್ರು. ಅದಕ್ಕೆ ಆಮೇಲೆ ಬರ್ತೀನಿ, ನೀನು ಹೋಗು ಅಂತ ಹೇಳಿದ್ಲು. ಸೊ ನಾನು ಇವಾಗ ಬಂದೆ. ನಾನು ಅದ ಜಸ್ಟ್ ಬರುವಾಗಲೇ ದೈವದಕ್ಕಿ ಕಾಳು ಅಂತಾರಲ್ಲ ಫ್ರೆಂಡ್ಸ್, ತಾಳಿ ಕಟ್ಟಾತಿದ್ರು ಫ್ಯಾಮಿಲಿ. ಬೆಳಗ್ಗೆ 10 ಗಂಟೆಗೆ ಹೋಗೀನಿ, ನಾನು ಜಲ್ದಿ ಹೋಗೀನಿ. ಯಾಕಂದ್ರೆ ನನ್ನ ಫ್ರೆಂಡ್ ಆಕಿ ಭಾಳ ಕ್ಲೋಸ್ ಫ್ರೆಂಡ್ಸ್, ನಾವು ಕಾಲೇಜ್ ಫ್ರೆಂಡ್ಸ್ ನಾವೆಲ್ಲ. ಸೊ ಭಾಳ ಕ್ಲೋಸ್ ಇರೋದ್ರಿಂದ ನಾನು ಜಲ್ದಿನೇ ಹೋಗಿದ್ದೆ. ಲೇಟಾಗಿ ಹೋಗಬಾರ್ದು, ಸರಿ ಅನ್ಸಂಗಿಲ್ಲ ಅಂತಂದು ಬೆಳಗ್ಗೆ 10 ಗಂಟೆಗೆ ಹೋಗೀನಿ ನೋಡಿರಿ. ಆವಾಗ ಒಳಗಿನ ಅಕ್ಕಿ ಕಾಳು ಬೀಳಾತಿದ್ವು. ಕರೆಕ್ಟ್ ಟೈಮ್ಗೆ ಹೋದೆ ನಾನು. ತಾಳಿ ಕಟ್ಟಾಕತ್ತಿದ್ರ ಅವಾಗಲೇ ನೋಡ್ತಿರ್ಬೋದು ನೀವು. ಹುಡುಗಿ ತಾಳಿ ಕಟ್ಟಾಕ ರೆಡಿಯಾಗಿ ಕುಂತಾನ. ಅವನು ಅಣ್ಣನೂ ನಂಗೆ ಪರಿಚಯ ಇದ್ದಾನ. ಸೊ ಮದುವೆ ಎಲ್ಲ ಚಲೋ ಆಯ್ತು. ನಾನು ಹಿಂದಿನ ದಿನನೇ ಬಂದಿದ್ದೆ, ಶನಿವಾರನ ಹೋಗಿದ್ದೆ ನಾನು ಮನೆಗೆ. ಯಾಕಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಲ್ದಿ ಹೋಗ್ಬೇಕು ಮದುವೆಗೆ ಅಂತಂದು. ಯಾಕಂದ್ರೆ ನಮ್ಮ ಮಮ್ಮಿ ಮನೆಯಾಗಿದ್ದರೆ ಸ್ವಲ್ಪ ಸಮೀಪ ಅನಿಸ್ತೈತೆ ನನಗೆ. ಅದ ನನ್ನ ಹಸ್ಬೆಂಡ್ ಹೋಮ್ನಾಗಿಂತ ಹೋದ್ರೆ ಭಾಳ ದೂರ ಆಗ್ತೈತೆ ಅಂತ ನಾನು ಹಿಂದಿನ ದಿನ ಹೋಗಿ ನಮ್ಮ ಮನ್ಯಾಗ ಸ್ಟೇ ಆಗಿದ್ದೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ತಾಳಿ ಕಟ್ಟಾತಿದ್ದೆ. ಅದೇ ಟೈಮಿಗೆ ನಾನು ಹೋದೆ. ಅಕ್ಕಿ ಕಾಳೆಲ್ಲ ಹಾಕಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ. ಚಲೋ ಅನ್ನಿಸ್ತು. ಇವ್ರದ್ದು ಬಂದುಬಿಟ್ಟು ಲವ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಎಷ್ಟು ದಿನದಿಂದ ಲವ್ ಮಾಡಿ ಇವಾಗ ಮದುವೆ ಆಗತ್ತಾಳೆ. ಆಕೆಗೆ ಗಾಡ್ ಬ್ಲೆಸ್, ದೇವರು ಬ್ಲೆಸ್ ಮಾಡಲಿ, ಒಳ್ಳೇದಾಗಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ನಮ್ಮ ಫ್ರೆಂಡ್ಶಿಪ್ ಒಳಗಂದ್ರೆ ನಾವು 5 ಜನ ಫ್ರೆಂಡ್ಸ್. ಎಲ್ಲರದು ಆಲ್ಮೋಸ್ಟ್ ಆಲ್ ಮ್ಯಾರೇಜ್ ಆಗಿಬಿಟ್ಟಿದೆ. ಈಗ ಒಬ್ಬಾಕಿನ ಉಳ್ಕೊಂಡಿದ್ಲು. ಎಲ್ಲರಿಗೂ ಆಲ್ರೆಡಿ 1-2 ಪಾಪು ಅದಾವು. ಈಕೆಗೆ ಇವಾಗ ಪಾಪು ಏನಿಲ್ಲ, ಇವಾಗ ಮದುವೆ ಆಗೈತಲ್ಲ. ಸೊ ಅದಕ್ಕೆ ಈಗಿಂದು ಮದುವೆ ಆಯಿತು. ಒಳ್ಳೇದಾಗಲಿ, ಅವ್ರ ಜೀವನ ಚಲೋ ಆಗಿರಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ. ಟ್ರೂ ಲವ್ ನೆವರ್ ಎಂಡ್ಸ್. ಯಾಕಂದರೆ ಇವರು ನಿಜವಾಗ್ಲೂ ಪ್ರೀತಿ ಟ್ರೂ ಆಗಿತ್ತು. ಸೊ ಇಷ್ಟು ದಿನಾನು ಕಾಪಾಡ್ಕೊಂಡು ಬಂದ್ರೆ 10 ಇಯರ್ಸ್ ಲವ್ ಅನ್ನಿಸ್ತೈತಿ ಇವ್ರದ್ದು. ದೇವರು ಒಳ್ಳೇದು ಮಾಡಲಿ, ಮುಂದೆನೂ ಖುಷಿಯಾಗಿರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರಿಗೆ. ಇಲ್ಲಿ ನೋಡಿರಿ, ತಾಳಿ ಕಟ್ಟಿ ಮುಂದೆ ಕರ್ಕೊಂಡು ಬಂದ್ರೆ ಅರುಂಧತಿ ನಕ್ಷತ್ರ ಎಲ್ಲ ತೋರ್ಸಾಕ. ಸೊ ಅಲ್ಲೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಏನಾಗ್ಬಿಡ್ತೈತಿ ಅಂದ್ರೆ ಫ್ರೆಂಡ್ಸ್, ಜಾಸ್ತಿ ನಂಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಯಾಕಂದರೆ ಪಾಪು ಒಬ್ಬಾಕಿದ್ಲು, ಮತ್ತು ನಾನು ಒಬ್ಬಾಕೆ. ನಂಗೆ ವಿಡಿಯೋ ಮಾಡೋಕೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅನ್ಸಾತೈತೆ ನನಗೆ. ಸೊ ಅದಕ್ಕೆ ಇದು ನೋಡಿರಿ, ರೀಲ್ಸಿಗೆ ಅಂತಂದು ಎಡಿಟ್ ಮಾಡಿದ್ದ ವಿಡಿಯೋ ಅದ್ರಾಗ ಆ್ಯಡ್ ಆಗೈತಿ. ಇರಲಿ ಬಿಡು ಅಂತಂದು ನಾನು ಅದನ್ನು ಹಾಕಿದ್ದೆ. ಮದುವೆ ಎಲ್ಲ ಚಲೋ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಾನು, ನಮ್ಮ ತಂಗಿ ಆಮೇಲೆ ಬಂದ್ಲು 1 ಗಂಟೆಗೆ. ಇಲ್ಲದಾಳು ನೋಡಿರಿ. ನಮ್ಮ ಮನೆ ಹತ್ರ ಇದು ಬೆಟಗೇರಿ ಇದೆ, ಅಲ್ಲಿ ರಂಗಪ್ಪಜ್ಜನ ಮಠ ಅಂತ ಐತಿ. ಅಲ್ಲೇ ಅವ್ರದ್ದು ಮ್ಯಾರೇಜ್ ಆಗಿತ್ತು. ಅಲ್ಲಿ ಜಾತ್ರೆನೂ ಆಗ್ತೈತಿ ಇಲ್ಲಿ. ಸೊ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ನಮ್ಮ ಮಗಳು, ನನ್ನ ಮಗ, ನನ್ನ ತಂಗಿ ಸ್ವಲ್ಪ ಕೂತ್ಕೊಂಡ್ವಿ. ಆಮೇಲೆ ಅಲ್ಲೇ ಐಸ್ ಕ್ರೀಮ್ ಎಲ್ಲ ತಿಂದು, ಇವ್ನಿಗೆ ಐಸ್ ಕ್ರೀಮ್ ಬೇಕಂತ ಹಠ ಮಾಡಾತ, ಕೊಡಿಸಿದೆ. ಅಲ್ಲೇ ಕುಂತು ಐಸ್ ಕ್ರೀಮ್ ಎಲ್ಲ ತಿಂದು ಬಂದ್ವಿ ನೋಡಿರಿ. ಮನೆಗೆ ಹೋಗೋಷ್ಟ್ರಾಗ ಆಲ್ರೆಡಿ ಟೈಮ್ 4 ಗಂಟೆ ಆಗಿಬಿಟ್ಟಿತ್ತು. ಎಷ್ಟು ಸುಸ್ತಾಗತ್ತಿತ್ತು ಅಂದ್ರೆ ಭಾಳ ಸುಸ್ತಾಗತ್ತಿತ್ತು. ನಾನು ಈ ರೀತಿ ರೆಡಿಯಾಗಿದ್ದೆ ಫ್ರೆಂಡ್ಸ್. ಹೆಂಗೆ ಕಾಣತೈತಿ ಅಂತಂದು ಕಾಮೆಂಟ್ ಮಾಡಿ ತಿಳಿಸ್ರಿ. ಇದೇನಪ್ಪ ಅಂದ್ರೆ ಹೊಸ ಸೀರೆ ಫ್ರೆಂಡ್ಸ್. ಇದು ಸೀರೆ ಅದು ಮುದ್ದಿಯಾಗತ್ಬಿಟ್ಟಿತ್ತು, ಅಂದರೆ ಎದ್ದು ನಿಂದ್ರಾಗತ್ಬಿಟ್ಟಿತ್ತು, ಹಿಂಗೆ ಉಬ್ಬಿ ನಿಂದ್ರಾಕತ್ತಿತ್ತು. ಸೀರೆ ಉಟ್ಕೊಂಡ್ರೂ ಚಂದ ಕಾಣಿಸ್ತಾ ಇತ್ತು, ಬಟ್ ಅಷ್ಟು ನೀಟಾಗಿರಲಿಲ್ಲ. ಇಟ್ಸ್ ಓಕೆ ಅಂತಂದು ನಾನು ಸುಮ್ಮನಿದ್ದೆ. ನನ್ನ ಮಗಳು ನೋಡ್ರಿ, ಐಸ್ ಕ್ರೀಮ್ ಕೊಡಿಸಿದ್ನೆಲ್ಲ ತಿಂದ್ಕೊಂಡು ಮುಖ ಅನ್ನೋದು ಹೆಂಗೆ ಮಾಡ್ಕೊಂಡು ಕುಂತಾಳೆ. ಆ ಸೀರೆ ನಾನು ಒಂದು ಸತಿನೂ ನೀರಾಗ ಹಾಕಿಲ್ಲ. ಈಗ ನೀರಾಗ ಹಾಕ್ಬೇಕು, ಅದನ್ನು ಐರನ್ ಮಾಡಬೇಕು, ಅಂದ್ರೆ ಸ್ವಲ್ಪ ನೀಟಾಗಿ ಕುಂದಿರ್ತೈತಿ. ಅಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಸ್ವಲ್ಪ ದೂರನೇ ಆಗ್ತೈತಿ ಇದು. ನಮ್ಮ ಮನೆಯಿಂದ ಅವ್ರ ಮನೆ ಫುಲ್ ದೂರ ಆಗ್ತೈತಿ. ಬೆಟಗೇರಿ, ನಮ್ಮದು ಗದಗ. ಸೊ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಇಷ್ಟ ಆಗಿತ್ತು ನೋಡಿರಿ ದ ವ್ಲಾಗ್. ಮತ್ತು ಏನಂತಂದ್ರೆ ಎಮೋಷ್ನಲ್, ತಾಳಿ ಕಟ್ಟುವಾಗ ನನಗಂತೂ ಎಮೋಷ್ನಲ್ ಫೀಲ್ ಆಗ್ಬಿಡ್ತು. ಯಾಕಂದ್ರೆ ಆ ಮೂಮೆಂಟಾಗ ಹೆಂಗೆ ಆಗ್ತೈತೆ ಅಂದ್ರೆ ಒಂಥರ ಏನು ಫುಲ್ ಎಮೋಷ್ನಲ್ ಆಗಿಬಿಟ್ಟೆ. ನನಗೆ ಒಂಥರ ದುಃಖ ತುಂಬಿ ಬಂದುಬಿಟ್ಟಿತ್ತು. ಇನ್ನು ಅಳೋದೊಂದು ಬಾಕಿ ಇತ್ತು ನೋಡಿರಿ, ಹಂಗೆ ಅನ್ಸಾತಿತ್ತು ನನಗೆ. ಪಾಪ ಎಷ್ಟು ವರ್ಷ ಲವ್ ಮಾಡಿದರು, ಅವ್ರ ಮನೆಯಾಗ ಒಪ್ಪಿಸಿ, ಇವ್ರ ಮನೆಯಾಗ ಒಪ್ಪಿಸಿ ಮದುವೆ ಆದರು. ಮತ್ತು ಫೈನಲಾಗಿ ಅವರು ಮದುವೆನೂ ಆದರು. ಅದು ಖುಷಿ ಆಗತೈತಿ, ಮತ್ತೇನಿಲ್ಲ. ಸೊ ಎಮೋಷ್ನಲ್ ಆಗಿಬಿಟ್ವಿ ನಾನು, ನನ್ನ ಫ್ರೆಂಡ್ ಇನ್ನೊಬ್ಳಿದ್ಲು. ಅಕ್ಕಿ ಇನ್ನೂ ಕ್ಲೋಸ್. ಅವ್ರವ್ರ ಮನೆ ಇಬ್ಬರದು ಒಂದೇ ಕಡೆ ಐತಿ. ಸೊ ಅಂದ್ರೂ ನಾವು ಕಾಲೇಜ್ ಒಳಗೆ ಫುಲ್ ಮಜಾ ಮಾಡ್ತಿದ್ವಿ. ಫುಲ್ ಮಸ್ತ್ ಇದ್ವಿ ನಾವು. ಏನೋ ಅಂತಾರಲ್ಲ ಜಿಂಗ್ ಆ ರೀತಿ ಇದ್ವಿ ನಾವು. ಫುಲ್ ಮಸ್ತ್ ಎಂಜಾಯ್ ಮಾಡ್ತಿದ್ವಿ. ಆ ಡೇಸ್ ಒಂಥರ ಚಲೋ ಅನ್ನಿಸ್ತೈತಿ.
ಕಾಲೇಜ್ ಡೇಸ್ ಮೆಮೊರೀಸ್ ಎಲ್ಲ ನೆನಪಿಸ್ಕೊಂಡ್ರೆ ಅವ್ರ ಜೊತೆ ಭಾಳ ಮೆಮೊರೀಸ್ ಅದಾವೆ ನಾನು ಡಿಗ್ರಿ ಫ್ರೆಂಡ್ಸ್ ಇವ್ರು ನನಗೆ. ಆಕೆ ಅದ್ರಾಗ ಇನ್ನೊಬ್ಬಾಕಿದಾಳೆ, ಆಕೆ ಪಿ ಯು ಫ್ರೆಂಡ್. ಮತ್ತು ನಾವೆಲ್ಲರೂ ಕೂಡಿಸಿ ಡಿಗ್ರಿ ಅಂದರೆ ಬಿ ಕಾಮ್ ಒಂದೇ ಕಡೆ ಓದಿದ್ವಿ. ಸೊ ಅವಾಗಿಂದನೂ ಫ್ರೆಂಡ್ಸ್ ನಾವು ಎಲ್ಲಿ ಹೋಗ್ಬೇಕಂದ್ರೂ 4 ಜನ ಹೋಗ್ತಿದ್ವಿ. ಇನ್ನೊಬ್ಬಾಕಿದಾಳೆ, ಎಲ್ಲಿ ಹೋಗ್ಬೇಕಂದ್ರೂ 4 ಜನ ಹೋಗ್ತಿದ್ವಿ. ಮಸ್ತ್ ಕ್ವಾಟ್ಲೆ ಮಾಡ್ತಿದ್ವಿ ನಾವು ಕಾಲೇಜ್ ಕ್ಲಾಸ್ ರೂಮ್ನಾಗ ಎಲ್ಲ. ಅದೆಲ್ಲ ನೆನಪಾಗ್ತೈತಿ. ಒಂದೊಂದು ಸರ್ತಿ ಅನ್ನಿಸ್ತೈತಿ ನಾನು ಬೇಗ ಮದುವೆ ಆಗಬಾರ್ದಾಗಿತ್ತು, ಈಗ ಮದುವೆ ಆಗಬೇಕಿತ್ತು ಅಂತಂದು. ಬಟ್ ನನ್ನ ಹಣೆ ಬರಹ ಅಷ್ಟು ಜಲ್ದಿ ಮದುವೆ ಆಗಿ ಹೆಣ್ಮಕ್ಳು ಮಾಡ್ಕೋಬೇಕಂತ ಐತಿ. ಸೊ ಏನು ಮಾಡೋಕ್ಕಾಗಂಗಿಲ್ಲ, ಆಲ್ರೆಡಿ ಮದುವೆ ಆಗಿ ಮಕ್ಕಳು ಆಗೈತಿ. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ರೆ ನೋ ಯೂಸ್. ಅದಕ್ಕೆ ಅದು ನೆನಪಾಯ್ತು ಎಲ್ಲ ಕಾಲೇಜ್ ಡೇಸ್. ಅದೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿದ್ರೆ ಅದು ಹೋಗಿ ಬಂದ್ವಿ ಫ್ರೆಂಡ್ಸ್. ಸುಸ್ತಾಗ್ಬಿಟ್ಟೈತೆ ನನಗಂತೂ. ಮಳೆ ಬರತೈತಿ. ನಮ್ಮ ಮನೆಗೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ಮಳೆ ಜೋರು ಬರೋ ಥರ ಆಗತೈತಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಭಿಯವ್ರಿಗೆ ಹೇಳೀನಿ 7 ಗಂಟೆಗೆ ಬಿಟ್ಟು ಬರ್ತೀನಿ ಅಂದ್ರೆ. ಸೊ 7 ಗಂಟೆಗೆ ನಾನು ಹೋಗ್ಬೇಕು ಮನೆಗೆ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಇವಾಗ ನೋಡಿರಿ ಚಹಾ ಕುಡಿಯತ್ತೀನಿ. ಬರ್ರಿ ಚಹಾ ಕುಡಿಯೋಣಂತ ಎಲ್ಲರೂ. ತಲೆ ಒಂಥರ ಫುಲ್ ನೋಸಾತೈತಿ, ಟಯರ್ಡ್ ಅನ್ಸಾತ್ಬಿಟ್ಟೈತಿ. ಯಾಕಂತಂದ್ರೆ ಮದುವೆ ಎಲ್ಲ ಮುಗಿಸ್ಕೊಂಬರೋಷ್ಟ್ರಾಗ ಒಂಥರ ಟಯರ್ಡ್ ಫೀಲ್ ಆಗಬಿಡುತ್ತೆ ನನಗಂತೂ. ಅದಕ್ಕೆ ತಲೆ ಒಂದು ನೋಸಾತೈತಲ್ಲ, ಚಹಾ ಕುಡಿಯತ್ತೇನೆ ನೋಡಿರಿ. ನಮ್ಮ ಮನೆಗೆ ಬಂದು ಇನ್ನೊಂದು ಸತಿ ಚಹಾ ಕುಡಿಯತ್ತೀನಿ. ಟೈಮ್ ಆಲ್ರೆಡಿ 4 ಗಂಟೆ ಆಗಿತ್ತು, ನೋಡ್ತಾ ಇರ್ಬೋದು ನೀವು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಿದ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.